ನಮಸ್ಕಾರ ವೀಕ್ಷಕರೇ, ವ್ಯಕ್ತಿ ಎಂತಹದ್ದೇ ವ್ಯಕ್ತಿಗಳಾಗಿರಲಿ, ಎಂತಹ ಕಠಿಣ ಹಠಮಾರಿ ಸೊಕ್ಕಿನ ವ್ಯಕ್ತಿಗಳೇ ಆಗಿರಲಿ, ಮತ್ತೆಂದಿಗೂ ನಿಮ್ಮೊಂದಿಗೆ ಇರೋದಿಲ್ಲ ಅಂತ ಹೇಳಿ ದೂರ ಹೋಗಿದ್ರೂ ಸಹ ಕೇವಲ 5 ನಿಮಿಷದಲ್ಲಿ ಅವರನ್ನು ನಿಮ್ಮತ್ತ ವಶೀಕರಣ ಮಾಡಿಕೊಳ್ಳೋ ಪ್ರಸಿದ್ಧಿ ಶಕ್ತಿಶಾಲಿ ತಂತ್ರ ಹೊಂದಿದೆ. ಆ ತಂತ್ರವನ್ನು ನೀವು ಒಮ್ಮೆ ಅನುಸರಿಸಿ ನೋಡಿ, ಆ ನಂತರ ಅವರೇ ನಿಮ್ಮ ಬಳಿ ಓಡೋಡಿ ಬರ್ತಾರೆ. ಆ ತಂತ್ರವನ್ನೇ ತಿಳಿಸಿಕೊಡ್ತೀವಿ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನೇಕ ಗೊಂದಲಗಳು ಹಾಗೂ ಸಮಸ್ಯೆಗಳಿಗೆ ಕಠಿಣ ಪರಿಹಾರವನ್ನು ನೀವು ತತ್ಕ್ಷಣವೇ ಕಂಡುಕೊಳ್ಳಬೇಕು ಎಂದಾದರೆ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ. ಇದರಿಂದಾಗಿ ನೀವು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಂಡು ನೆಮ್ಮದಿಯ ಜೀವನವನ್ನು ಮಾಡಬಹುದು. ಮೊದಲಿಗೆ ವೀಕ್ಷಕರೇ, ಒಂದು ಗಂಧಿಗೆ ಅಂಗಡಿಯಿಂದ ಭೋಜಪತ್ರೆಯನ್ನು ತೆಗೆದುಕೊಳ್ಳಿ ಹಾಗೂ ನಿಂಬೆಹಣ್ಣಿನ ರಸ, ಕುಂಕುಮದಿಂದ, ಅಂದರೆ ಕೇವಲ ಈ 3 ವಸ್ತುಗಳಲ್ಲಿ ವಶೀಕರಣವನ್ನು ಮಾಡಿಕೊಳ್ಬಹುದು ವೀಕ್ಷಕರೇ. ಆ ವಿಧಾನವನ್ನು ಅನುಸರಿಸೋದು ಹೇಗೆ, ಆ ಒಂದು ಕ್ರಮ ಹೇಗೆ, ಈ ಎಲ್ಲ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀವಿ. ಎಷ್ಟೋ ವಿಧಾನವನ್ನು ಅನುಸರಿಸಿ ಅವೆಲ್ಲವೂ ಫಲಿಸಿಲ್ಲ ಅಂತ ನಿಮಗೆ ಅನಿಸ್ತಾ ಇದ್ದರೆ, ಆ ವಿಧಾನವನ್ನು ಅನುಸರಿಸೋ ಸಂದರ್ಭದಲ್ಲಿ ನಿಮ್ಮ ಏಕಾಗ್ರತೆ, ಚಂಚಲತೆ ತಪ್ಪಿರುತ್ತೆ. ಆದ್ದರಿಂದ ಅದು ಫಲಿಸೋದಿಲ್ಲ. ಇನ್ನು ಈ ರೀತಿಯಾದಂತಹ ಪೂಜಾ ವಿಧಿವಿಧಾನವನ್ನು ಮಾಡುವಾಗ ವೀಕ್ಷಕರೇ, ಏಕಾಗ್ರತೆ ಬಹಳ ಮುಖ್ಯ. ಏಕಾಗ್ರತೆ ಶತಸಿದ್ಧ. ಈ ತಂತ್ರವನ್ನು ಅನುಸರಿಸುವ ಕ್ರಮ, ಸಮಯ ಎಲ್ಲವನ್ನು ತಿಳಿಸ್ಕೊಡ್ತೀವಿ ವೀಕ್ಷಕರೇ. ಹೀಗೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಕೂಡ ಪರಿಹಾರವಾಗುತ್ತೆ. ಇನ್ನು ವೀಕ್ಷಕರೇ, ನೀವು ವಶೀಕರಣ ಮಾಡಿಕೊಳ್ಳುವಂತಹ ವ್ಯಕ್ತಿ ನಿಮ್ಮ ಸಂಪರ್ಕದಲ್ಲಿದ್ದರೆ ಇನ್ನೂ ಒಳಿತು. ನಿಮ್ಮಿಬ್ಬರ ಮಧ್ಯದಲ್ಲಿ ಯಾರಾದರೂ ಮಧ್ಯವರ್ತಿಗಳಿದ್ದರೆ ಮೊದಲು ಅವರನ್ನು ದೂರ ಮಾಡಿಕೊಂಡು ಆನಂತರ ಈ ಒಂದು ಕಾರ್ಯವನ್ನು ಅನುಸರಿಸಿ. ಒಂದು ಭೋಜಪತ್ರೆಯನ್ನು ಗಂಧಿಗೆ ಅಂಗಡಿಯಲ್ಲಿ ತೆಗೆದುಕೊಳ್ಳಿ ವೀಕ್ಷಕರೇ. ಮೊದಲು ಆ ನಿಂಬೆಹಣ್ಣಿನ, ಅಂದರೆ ಒಂದು ನಿಂಬೆಹಣ್ಣಿನ ರಸವನ್ನು ಮಣ್ಣಿನ ಮಡಿಕೆಯಲ್ಲಿ ಅಥವಾ ಮಣ್ಣಿನ ತಟ್ಟೆಯಲ್ಲಿ ಹಾಕಿ ಕುಂಕುಮದಿಂದ ಇದನ್ನು ಕಲಸಿಕೊಂಡ ನಂತರ ಆ ಕುಂಕುಮ ಹಾಗೂ ನಿಂಬೆರಸ ಮಿಶ್ರಣದಿಂದ ಭೋಜಪತ್ರದ ಮೇಲೆ ಮೊದಲಿಗೆ ಶ್ರೀ ಅಂತ ಬರೆದುಕೊಳ್ಳಿ. ಹೀಗೆ ಮೊದಲು ಮೇಲೆ ಶ್ರೀ ಅಂತ ಬರೆದುಕೊಳ್ಳಿ. ಇನ್ನು ಶ್ರೀಕಾರದ ಕೆಳಗೆ ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಶ್ರೀಕಾರದ ಕೆಳಗೆ ಓಂ ಶ್ರೀ ಸಹ ಅಂತ ಬರೆದುಕೊಳ್ಳಿ. ಓಂ ಶ್ರೀ ಸಹ ಅಂತ ಬರೆದುಕೊಳ್ಳಿ ವೀಕ್ಷಕರೇ. ಅದರ ಕೆಳಗೆ ನೀವು ನಿಮ್ಮ ವಶ ಮಾಡಿಕೊಳ್ಬೇಕಾದಂಥ ಸಂಗಾತಿಯ ಹೆಸರನ್ನು ಬರೆದುಕೊಳ್ಳಿ. ಅಂದರೆ ಉದಾಹರಣೆಗೆ ನಾನಿಲ್ಲಿ ಆಶಾ ಅಂತ ಬರಿತಾ ಇದ್ದೀನಿ, ನೀವು ನಿಮ್ಮ ಸಂಗಾತಿಯ ಹೆಸರನ್ನು ಬರೆದುಕೊಳ್ಳಿ. ಆಶಾ ಪ್ಲಸ್ ಆದಿತ್ಯ ಹೀಗೆ ಬರೆದುಕೊಳ್ಳಿ. ನಂತರ ಈ ಭೋಜಪತ್ರೆಯನ್ನು ಸುಟ್ಟು ಹಾಕಿಬಿಡಿ. ಹೌದು, ಕರ್ಪೂರ ಅಥವಾ ಬೆಂಕಿಯಿಂದ ಈ ಒಂದು ಪತ್ರೆಯನ್ನು ಸುಟ್ಟು ಹಾಕಿಬಿಡಿ. ಇದರಲ್ಲಿ ಹೆಸರು ಬರೆದಿರುವಂಥ ಪತ್ರೆಯನ್ನು ನೀವು ಈ ರೀತಿಯಾಗಿ ಸುಟ್ಟು ಹಾಕಬೇಕಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾದಂಥ ಸುಟ್ಟು ಹಾಕಿದಂಥ ಭಸ್ಮವನ್ನು ನಿಮ್ಮ ಎಡಗಾಲಿನ ಪಾದಕ್ಕೆ ಹಚ್ಕೊಳ್ಳಿ. ನಂತರ ಮಿಕ್ಕಿದಂಥ ಭಸ್ಮವನ್ನು ಹರಿಯುವ ನೀರಿಗೆ ಬಿಟ್ಟುಬಿಡಿ. ಇದರಿಂದ ನಿಮಗೆ ಆದಷ್ಟು ಬೇಗ ಸಮಸ್ಯೆ ಪರಿಹಾರವಾಗುತ್ತೆ ಸ್ನೇಹಿತರೆ. ಈ ರೀತಿಯಾದಂಥ ಅನೇಕ ಸಮಸ್ಯೆಯಿಂದ ನಿಮ್ಮ ಸ್ನೇಹಿತರು ಕೂಡ ಬಳಲ್ತಾ ಇದ್ದರೆ ನೀವು ಈ ವಿಡಿಯೋವನ್ನು ಅವ್ರಿಗೂ ಕೂಡ ಶೇರ್ ಮಾಡಿಕೊಳ್ಬೋದು. ಜೊತೆಗೆ ನಿಮ್ಮ ಯಾವುದೇ ಪರಿಸ್ಥಿತಿಗೆ ನೀವು ಚಿಂತಿತರಾಗಿದ್ದರೆ ತಪ್ಪದೇ ಗುರೂಜಿಯವರನ್ನು ಸಂಪರ್ಕಿಸಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಸ್ವತಃ ಗುರೂಜಿಯವರೇ ಕಂಡುಕೊಡ್ತಾರೆ. ಧನ್ಯವಾದಗಳು.